ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ವಿವಾದ ತಾರಕಕ್ಕೇರಿದೆ. ತೆಲುಗು ಚಿತ್ರ ನಿಯೋಗವನ್ನ ಭೇಟಿಯಾಗಲಿದ್ದಾರೆ ರೇವಂತ್ ರೆಡ್ಡಿ. ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ಚಿತ್ರತಂಡದ ಭೇಟಿ ಆಗಲಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸಿಗ್ತಾ ಇದೆ. ಈಗಾಗಲೇ ಕಮಾಂಡ್ ಸೆಂಟರ್ಗೆ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ಅಲ್ಲು ಅರ್ಜುನ್ ತಂದೆ ಅರವಿಂದ್, ನಿರ್ಮಾಪಕರು, ಟಾಲಿವುಡ್ ನಿರ್ದೇಶಕರಿಂದ ರೇವಂತ್ ರೆಡ್ಡಿ ಅವರ ಭೇಟಿ ಆಗಲಿಕ್ಕಿದೆ. ಸದನದಲ್ಲಿ ಅಲ್ಲು ಸೇರಿ ನಟರ ವಿರುದ್ಧ ಕೆಂಡ ಕಾರಿದ್ರು ಸಿಎಂ. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಏನಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಭೇಟಿ ಸಂದರ್ಭದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿಯಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದಿಂದಾಗಿ ಮಹಿಳೆ ಸಾವಿಗೀಡಾಗಿರುವ ಪ್ರಕರಣ ಇದೆಯಲ್ಲ, ಆ ನಂತರದಲ್ಲಿ ಅಲ್ಲು ಅರ್ಜುನ್ ಅವರ ಬಂಧನ, ಆ ನಂತರ ದಿಢೀರಂತ ಅವರ ಬಿಡುಗಡೆ, ಅದಾದ ಬಳಿಕ ಆಗಿರುವಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾ, ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿ ಹೋಯಿತು ಈ ಬೆಳವಣಿಗೆ. ದೃಶ್ಯ ನೋಡ್ತಾ ಇದ್ದೀರಿ. ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ರೇವಂತ್ ರೆಡ್ಡಿ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ. ಚಿತ್ರತಂಡದ ಜೊತೆಗೆ ಮಾತುಕತೆ ಆಗಲಿದೆ. ನಿರ್ದೇಶಕರು, ನಿರ್ಮಾಪಕರು ಜೊತೆಗೆ ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಚಿತ್ರತಂಡದ ಜೊತೆಗೆ ರೇವಂತ್ ರೆಡ್ಡಿ ಅವರ ಮಾತುಕತೆ ಕೆಲ ಕ್ಷಣಗಳಲ್ಲಿ. ಪರಿಸ್ಥಿತಿ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿ. ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ. ಇದು ಬರೀ ಕಾನೂನು ನೋಡುವಂತಹ ಆಯಾಮಗಳನ್ನ ಬಿಟ್ಟು ರಾಜಕೀಯ ವಲಯದಲ್ಲಿ ಬೇರೆ ರೀತಿಯ ಆಯಾಮ ಪಡೆದುಕೊಳ್ತು, ಆರೋಪ ಪ್ರತ್ಯಾರೋಪಗಳು. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಆಗಿದೆ. ನೇರ ದೃಶ್ಯಗಳು ರಿಪಬ್ಲಿಕಾಣದಲ್ಲಿ ನೀವು ಗಮನಿಸ್ತಾ ಇರೋದು. ತೆಲುಗು ಚಿತ್ರ ನಿಯೋಗ ರೇವಂತ್ ರೆಡ್ಡಿ ಸಿಎಂ ಅವರನ್ನ ಭೇಟಿ ಆಗುವುದಕ್ಕೆ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕೆಲ ಕ್ಷಣಗಳಲ್ಲಿ. ತೆಲುಗು ಚಿತ್ರ ನಿಯೋಗ ಮತ್ತು ರೇವಂತ್ ರೆಡ್ಡಿ ಅವರ ಮಧ್ಯೆ ಮಾತುಕತೆ ಏನಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಇದೇ ಪ್ರಕರಣ ಇರುತ್ತೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಗಮನಿಸಬೇಕು ನೀವು, ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಉಂಟಾಗಿ ಮಹಿಳೆ ಸಾವಿಗೀಡಾದ್ರಲ್ಲ, ಅವ್ರಿಗೆ ಇಲ್ಲಿ ತನಕ 2 ಕೋಟಿ ಪರಿಹಾರ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ ಭೇಟಿ ಬಹಳ ಕುತೂಹಲ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಹೌದು ಶ್ರುತಿ, ಈಗಾಗಲೇ ಏನದಂದ್ರೆ ಸಾಕಷ್ಟೊಂದು ಅಂದ್ರೆ ಈಗಾಗಲೇ ಪುಷ್ಪ 2 ಏನ್ ಮೂವಿ ಈಗಾಗಲೇ ಒಂದು ಪ್ರೀಮಿಯರ್ ಶೋ ನಡೆದಂತ ಘಟನೆ ಅಂತ ಹೇಳ್ಬೋದು. ಆ ಒಂದು ಘಟನೆಯಲ್ಲಿ ಈಗಾಗಲೇ ರೇವಂತಿ ಬಲಿ ಆಗ್ತಾರ. ಆ ಒಂದು ಕುಟುಂಬಕ್ಕೆ ಏನಂದ್ರೆ ಈಗಾಗಲೇ ಅಲ್ಲು ಅರ್ಜುನ್ ಸೇರಿದಂತೆ ಅವ್ರ ಒಂದು ಚಿತ್ರತಂಡ 2 ಕೋಟಿ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಏನಂದ್ರೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ ಅಂತ ಹೇಳ್ಬೋದು. ಆ ಬೆಳವಣಿಗೆಗಳನ್ನ ನಡೀತೇವೆ ಅಂತ ಹೇಳ್ಬೋದು. ಈಗ ಸಾಕಷ್ಟು ವಿರೋಧ ಪಕ್ಷದಲ್ಲಿ ಕೂಡ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಏನಂದ್ರೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಏನಾದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕುಟುಂಬಕ್ಕೆ ಏನಂದ್ರೆ ನೆರವಾಗ್ಲಕ್ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ದೀವಿ, ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಆಗಿದೆ. ಟಾಲಿವುಡ್ ನಿರ್ದೇಶಕರು ಕೂಡ ಈಗ ರೇವಂತ್ ರೆಡ್ಡಿ ಅವರ ಭೇಟಿಗೆ ಆಗಮಿಸಿರುವ ನೇರ ದೃಶ್ಯಗಳು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ರೇವಂತ್ ರೆಡ್ಡಿ ತಂಡ ಹೊಡೆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಸಹಜವಾಗಿ ಈ ಬೆಳವಣಿಗೆ ಬಹಳ ಕುತೂಹಲ. ಯಾಕೆ ಈ ಮಾತುಕತೆ, ಯಾಕೆ ಈ ಭೇಟಿ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ವಿವಾದ ತಾರಕಕ್ಕೇರಿದೆ. ತೆಲುಗು ಚಿತ್ರ ನಿಯೋಗವನ್ನ ಭೇಟಿಯಾಗಲಿದ್ದಾರೆ ರೇವಂತ್ ರೆಡ್ಡಿ. ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ಚಿತ್ರತಂಡದ ಭೇಟಿ ಆಗಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈಗಾಗಲೇ ಕಮಾಂಡ್ ಸೆಂಟರ್ಗೆ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ಅಲ್ಲು ಅರ್ಜುನ್ ತಂದೆ ಅರವಿಂದ್, ನಿರ್ಮಾಪಕರು, ಟಾಲಿವುಡ್ ನಿರ್ದೇಶಕರಿಂದ ರೇವಂತ್ ರೆಡ್ಡಿ ಅವರ ಭೇಟಿ ಆಗಲಿಕ್ಕಿದೆ. ಸದನದಲ್ಲಿ ಅಲ್ಲು ಸೇರಿ ನಟರ ವಿರುದ್ಧ ಕೆಂಡ ಕಾರಿದ್ರು ಸಿಎಂ. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಏನಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಭೇಟಿ ಸಂದರ್ಭದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿಯಲ್ಲಿ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದಿಂದಾಗಿ ಮಹಿಳೆ ಸಾವಿಗೀಡಾಗಿರುವ ಪ್ರಕರಣ ಇದೆಯಲ್ಲ,   ಆ  ನಂತರದಲ್ಲಿ ಅಲ್ಲು ಅರ್ಜುನ್ ಅವರ ಬಂಧನ, ಆ ನಂತರ ದಿಢೀರಂತ ಅವರ ಬಿಡುಗಡೆ,
ಅದಾದ ಬಳಿಕ ಆಗಿರುವಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾ, ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿ ಹೋಯಿತು ಈ ಬೆಳವಣಿಗೆ. ದೃಶ್ಯ ನೋಡ್ತಾ ಇದ್ದೀರಿ, ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ರೇವಂತ್ ರೆಡ್ಡಿ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ. ಚಿತ್ರತಂಡದ ಜೊತೆಗೆ ಮಾತುಕತೆ ಆಗಲಿದೆ. ನಿರ್ದೇಶಕರು, ನಿರ್ಮಾಪಕರು ಜೊತೆಗೆ ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಚಿತ್ರತಂಡದ ಜೊತೆಗೆ ರೇವಂತ್ ರೆಡ್ಡಿ ಅವರ ಮಾತುಕತೆ ಕೆಲ ಕ್ಷಣಗಳಲ್ಲಿ. ಪರಿಸ್ಥಿತಿ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಪ್ರಕರಣ. ಇದು ಬರೀ ಕಾನೂನು ನೋಡುವಂತಹ ಆಯಾಮಗಳನ್ನ ಬಿಟ್ಟು ರಾಜಕೀಯ ವಲಯದಲ್ಲಿ ಬೇರೆ ರೀತಿಯ ಆಯಾಮ ಪಡೆದುಕೊಳ್ತು ಆರೋಪ ಪ್ರತ್ಯಾರೋಪಗಳು. ಹಾಗಾಗಿ ಈ ಎಲ್ಲಾ ಬೆಳವಣಿಗೆಯ ಮಧ್ಯೆ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಆಗಿದೆ. ನೇರ ದೃಶ್ಯಗಳು ರಿಪಬ್ಲಿಕಾಣದಲ್ಲಿ ನೀವು ಗಮನಿಸ್ತಾ ಇರೋದು. ತೆಲುಗು ಚಿತ್ರ ನಿಯೋಗ ರೇವಂತ್ ರೆಡ್ಡಿ ಸಿಎಂ ಅವರನ್ನ ಭೇಟಿ ಆಗುವುದಕ್ಕೆ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಕೆಲ ಕ್ಷಣಗಳಲ್ಲಿ. ತೆಲುಗು ಚಿತ್ರ ನಿಯೋಗ ಮತ್ತು ರೇವಂತ್ ರೆಡ್ಡಿ ಅವರ ಮಧ್ಯೆ ಮಾತುಕತೆ ಏನಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಇದೇ ಪ್ರಕರಣ ಇರುತ್ತೆ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಗಮನಿಸಬೇಕು ನೀವು, ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಉಂಟಾಗಿ ಮಹಿಳೆ ಸಾವಿಗೀಡಾದ್ರಲ್ಲ, ಅವ್ರಿಗೆ ಇಲ್ಲಿ ತನಕ 2 ಕೋಟಿ ಪರಿಹಾರ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ ಭೇಟಿ ಬಹಳ ಕುತೂಹಲ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಹೌದು ಶ್ರುತಿ, ಈಗಾಗಲೇ ಏನದಂದ್ರೆ ಸಾಕಷ್ಟೊಂದು ಅಂದ್ರೆ ಈಗಾಗಲೇ ಪುಷ್ಪ 2 ಏನ್ ಮೂವಿ ಈಗಾಗಲೇ ಒಂದು ಪ್ರೀಮಿಯರ್ ಶೋ ನಡೆದಂತ ಘಟನೆ ಅಂತ ಹೇಳ್ಬೋದು. ಆ ಒಂದು ಘಟನೆಯಲ್ಲಿ ಈಗಾಗಲೇ ರೇವಂತಿ ಬಲಿ ಆಗ್ತಾರ. ಆ ಒಂದು ಕುಟುಂಬಕ್ಕೆ ಏನಂದ್ರೆ ಈಗಾಗಲೇ ಅಲ್ಲು ಅರ್ಜುನ್ ಸೇರಿದಂತೆ ಅವ್ರ ಒಂದು ಚಿತ್ರ ತಂಡ 2 ಕೋಟಿ ರೂಪಾಯಿ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಏನಂದ್ರೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ ಅಂತ ಹೇಳ್ಬೋದು. ಆ ಬೆಳವಣಿಗೆಗಳನ್ನ ನಡೀತೇವೆ ಅಂತ ಹೇಳ್ಬೋದು. ಈಗ ಸಾಕಷ್ಟು ವಿರೋಧ ಪಕ್ಷದಲ್ಲಿ ಕೂಡ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಏನಂದ್ರೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಏನಾದ್ರು ಆಕ್ರೋಶ ವ್ಯಕ್ತಪಡಿಸಿರು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕುಟುಂಬಕ್ಕೆ ಏನಂದ್ರೆ ನೆರವು ಆಗ್ಲಕ್ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ದೀವಿ, ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಆಗಿದೆ. ಟಾಲಿವುಡ್ ನಿರ್ದೇಶಕರು ಕೂಡ ಈಗ ರೇವಂತ್ ರೆಡ್ಡಿ ಅವರ ಭೇಟಿಗೆ ಆಗಮಿಸಿರುವ ನೇರ ದೃಶ್ಯಗಳು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ರೇವಂತ್ ರೆಡ್ಡಿ ತಂಡ ಹೊಡೆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಸಹಜವಾಗಿ ಈ ಬೆಳವಣಿಗೆ ಬಹಳ ಕುತೂಹಲ. ಯಾಕೆ ಈ ಮಾತುಕತೆ, ಯಾಕೆ ಈ ಭೇಟಿ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ವಿವಾದ ತಾರಕಕ್ಕೇರಿದೆ. ತೆಲುಗು ಚಿತ್ರ ನಿಯೋಗವನ್ನ ಭೇಟಿಯಾಗಲಿದ್ದಾರೆ ರೇವಂತ್ ರೆಡ್ಡಿ. ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ಚಿತ್ರತಂಡದ ಭೇಟಿ ಆಗಲಿದ್ದಾರೆ ಎನ್ನುವುದರ ಡೀಟೇಲ್ ಸಿಗ್ತಾ ಇದೆ. ಈಗಾಗಲೇ ಕಮಾಂಡ್ ಸೆಂಟರ್ಗೆ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ಅಲ್ಲು ಅರ್ಜುನ್ ತಂದೆ ಅರವಿಂದ್, ನಿರ್ಮಾಪಕರು, ಟಾಲಿವುಡ್ ನಿರ್ದೇಶಕರಿಂದ ರೇವಂತ್ ರೆಡ್ಡಿ ಅವರ ಭೇಟಿ ಆಗಲಿಕ್ಕಿದೆ. ಸದನದಲ್ಲಿ ಅಲ್ಲು ಸೇರಿ ನಟರ ವಿರುದ್ಧ ಕೆಂಡ ಕಾರಿದ್ರು ಸಿಎಂ. ಹಾಗಾಗಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಭೇಟಿ ಏನಾಗುತ್ತೆ ಅನ್ನೋದೇ ಸದ್ಯ ಇರುವ ಕುತೂಹಲ. ಭೇಟಿ ಸಂದರ್ಭದಲ್ಲಿ ಹೇಗಾಗ್ಬಿಟ್ಟಿದೆ ಅಂದ್ರೆ ಪರಿಸ್ಥಿತಿಯಲ್ಲಿ, ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತದಿಂದಾಗಿ ಮಹಿಳೆ ಸಾವಿಗೀಡಾಗಿರುವ ಪ್ರಕರಣ ಇದೆಯಲ್ಲ, ಆ ನಂತರದಲ್ಲಿ ಅಲ್ಲು ಅರ್ಜುನ್ ಅವರ ಬಂಧನ, ಆ ನಂತರ ದಿಢೀರಂತವರ ಬಿಡುಗಡೆ, ಅದಾದ ಬಳಿಕ ಆಗಿರುವಂತಹ ಬೆಳವಣಿಗೆಗಳು ಎಲ್ಲವೂ ಕೂಡ ರಾಜಕೀಯ ಹೈಡ್ರಾಮಾ, ಆರೋಪ ಪ್ರತ್ಯಾರೋಪಗಳಿಗೆ ಸಾಕ್ಷಿಯಾಗಿ ಹೋಯಿತು ಈ ಬೆಳವಣಿಗೆ. ದೃಶ್ಯ ನೋಡ್ತಾ ಇದ್ದೀರಿ, ಪೊಲೀಸ್ ಕಮಾಂಡ್ ಸೆಂಟರ್ನಲ್ಲಿ ರೇವಂತ್ ರೆಡ್ಡಿ ಅವರ ಆಗಮನ ಕೆಲವೇ ಕ್ಷಣಗಳಲ್ಲಿ. ಚಿತ್ರತಂಡದ ಜೊತೆಗೆ ಮಾತುಕತೆ ಆಗಲಿದೆ. ನಿರ್ದೇಶಕರು, ನಿರ್ಮಾಪಕರು ಜೊತೆಗೆ ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಕೂಡ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅಲ್ಲಿಗೆ ಚಿತ್ರತಂಡದ ಜೊತೆಗೆ ರೇವಂತ್ ರೆಡ್ಡಿ ಅವರ ಮಾತುಕತೆ ಕೆಲ ಕ್ಷಣಗಳಲ್ಲಿ. ಪರಿಸ್ಥಿತಿ ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ವರ್ಸಸ್ ರೇವಂತ್ ರೆಡ್ಡಿ ಅನ್ನುವಂತಹ ಪರಿಸ್ಥಿತಿ, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅದು ಕೂಡ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣ. ಇದು ಬರೀ ಕಾನೂನು ನೋಡುವಂತಹ ಆಯಾಮಗಳನ್ನ ಬಿಟ್ಟು ರಾಜಕೀಯ ವಲಯದಲ್ಲಿ ಬೇರೆ ರೀತಿಯ ಆಯಾಮ ಪಡೆದುಕೊಳ್ತು ಆರೋಪ ಪ್ರತ್ಯಾರೋಪಗಳು.
ಹಾಗಾಗಿ ಈ ಎಲ್ಲ ಬೆಳವಣಿಗೆಯ ಮಧ್ಯೆ ಈ ಭೇಟಿ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಆಗಿದೆ. ನೇರ ದೃಶ್ಯಗಳು ರಿಪಬ್ಲಿಕಾಣದಲ್ಲಿ ನೀವು ಗಮನಿಸ್ತಾ ಇರೋದು. ತೆಲುಗು ಚಿತ್ರ ನಿಯೋಗ ರೇವಂತ್ ರೆಡ್ಡಿ ಸಿಎಂ ಅವರನ್ನ ಭೇಟಿ ಆಗುವುದಕ್ಕೆ ಆಗಮಿಸಿರುವ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೆಲ ಕ್ಷಣಗಳಲ್ಲಿ ತೆಲುಗು ಚಿತ್ರ ನಿಯೋಗ ಮತ್ತು ರೇವಂತ್ ರೆಡ್ಡಿ ಅವರ ಮಧ್ಯೆ ಮಾತುಕತೆ ಏನಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಮೋಸ್ಟ್ಲಿ ಇದೇ ಪ್ರಕರಣ ಇರುತ್ತೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಒಂದು ಗಮನಿಸಬೇಕು ನೀವು, ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ ತುಳಿತ ಉಂಟಾಗಿ ಮಹಿಳೆ ಸಾವಿಗೀಡಾದ್ರಲ್ಲ, ಅವ್ರಿಗೆ ಇಲ್ಲಿ ತನಕ 2 ಕೋಟಿ ಪರಿಹಾರ ನೀಡಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ ಮರಕಲೆ ದೂರವಾಣಿ ಸಂಪರ್ಕದಲ್ಲಿ. ಮಲ್ಲಿಕಾರ್ಜುನ್, ಈ ಭೇಟಿ ಬಹಳ ಕುತೂಹಲ, ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು? ಹೌದು ಶ್ರುತಿ, ಈಗಾಗಲೇ ಏನದಂದ್ರೆ ಸಾಕಷ್ಟೊಂದು ಅಂದ್ರೆ ಈಗಾಗಲೇ ಪುಷ್ಪ 2 ಮೂವಿ ಈಗಾಗಲೇ ಒಂದು ಪ್ರೀಮಿಯರ್ ಶೋ ನಡೆದಂತ ಘಟನೆ ಅಂತ ಹೇಳ್ಬೋದು. ಆ ಒಂದು ಘಟನೆಯಲ್ಲಿ ಈಗಾಗಲೇ ರೇವಂತಿ ಬಲಿ ಆಗ್ತಾರ. ಆ ಒಂದು ಕುಟುಂಬಕ್ಕೆ ಏನಂದ್ರೆ ಈಗಾಗಲೇ ಅಲ್ಲು ಅರ್ಜುನ್ ಸೇರಿದಂತೆ ಅವ್ರ ಒಂದು ಚಿತ್ರ ತಂಡ 2 ಕೋಟಿ ರೂಪಾಯಿ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಇನ್ನು ಈಗಾಗಲೇ ಏನಂದ್ರೆ ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇವೆ ಅಂತ ಹೇಳ್ಬೋದು. ಆ ಬೆಳವಣಿಗೆಗಳನ್ನ ನಡೀತಾ ಇವೆ ಅಂತ ಹೇಳ್ಬೋದು. ಈಗ ಸಾಕಷ್ಟು ವಿರೋಧ ಪಕ್ಷದಲ್ಲಿ ಕೂಡ ಅಂದ್ರೆ ಕಾಂಗ್ರೆಸ್ ಪಕ್ಷದ ರಾಜ್ಯದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಏನಂದ್ರೆ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಏನಾದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಕುಟುಂಬಕ್ಕೆ ಏನಂದ್ರೆ ನೆರವಾಗ್ಲಕ್ ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಮಲ್ಲಿಕಾರ್ಜುನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಗಮನಿಸ್ತಾ ಇದ್ದೀವಿ, ಅಲ್ಲು ಅರ್ಜುನ್ ಅವರ ತಂದೆ ಅರವಿಂದ್ ಅವರ ಆಗಮನ ಆಗಿದೆ. ಟಾಲಿವುಡ್ ನಿರ್ದೇಶಕರು ಕೂಡ ಈಗ ರೇವಂತ್ ರೆಡ್ಡಿ ಅವರ ಭೇಟಿಗೆ ಆಗಮಿಸಿರುವ ನೇರ ದೃಶ್ಯಗಳು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಸಿಎಂ ರೇವಂತ್ ರೆಡ್ಡಿ ಅವರ ಆಗಮನ ಕೂಡ ಆಗಿದೆ. ರೇವಂತ್ ರೆಡ್ಡಿ ತಂಡ ಹೊಡೆದ್ರ ಅನ್ನುವಂತಹ ಪ್ರಶ್ನೆ ಇದೆ. ಸಹಜವಾಗಿ ಈ ಬೆಳವಣಿಗೆ ಬಹಳ ಕುತೂಹಲ. ಯಾಕೆ ಈ ಮಾತುಕತೆ, ಯಾಕೆ ಈ ಭೇಟಿ, ಇದೆಲ್ಲವೂ ಕೂಡ ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು.